ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ದಿನ ಹೇಳ್ತಾ ನಾನು ನಿಮ್ಮ ಸಂಖ್ಯಾಶಾಸ್ತ್ರಜ್ಞ ಗಿರೀಶ್ ಕುಮಾರ್ ಮಾಡೋ ವಂದನೆಗಳು. ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಅಂದರೆ ನಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ 226 ಅಂದರೆ ಅದು ಸೂರ್ಯನ ನಂಬರ್ ಒನ್. ಸೊ ಸೂರ್ಯನ ನಂಬರ್ ಆಗಿರೋದ್ರಿಂದ ಮೊದಲು ಸೂರ್ಯನ ಶ್ಲೋಕ ಹೇಳ್ತಾ, ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ದಿವಾಕರ ನಮಸ್ತುಭ್ಯಂ ಪ್ರಭಾಕರೋ ನಮೋಸ್ತುತೆ ಅಂತ ಹೇಳಿಕೊಂಡು ಸೂರ್ಯನ ಪ್ರಾರ್ಥನೆ ಮಾಡಿಕೊಂಡು ಈ ವರ್ಷದ ಜನರಲ್ ಭವಿಷ್ಯ ಹೇಳ್ತಾ ಇದ್ದೀನಿ. ಇನ್ ಜನರಲ್ ಇದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸಂಖ್ಯೆದು 1 2 3 4 5 6 ಮತ್ತು 7 8 9 ಈ ಬರ್ತ್ ನಂಬರ್ಗಳಲ್ಲಿ ಹುಟ್ಟಿರೋದು ವೀಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ಏನು ಹೇಳೋದೇ ಬೇಡ. ಸೂರ್ಯ ಅಂದರೆ ರಾಜ, ಎಲ್ಲ ಪ್ಲ್ಯಾನೆಟ್ಗಳಿಗೂ ಎಲ್ಲ ಇದಕ್ಕೂ ಸೂರ್ಯ ಅಧಿಪತಿ. ಸೊ ಹಾಗಾಗಿ ಈ ಸಲ ಸೂರ್ಯ ಏನು ಚಳಿ ನಾವು ಸ್ವಲ್ಪ ಅನುಭವಿಸಿದ್ವಿ ಬೆಂಗಳೂರಿನಲ್ಲಿ. ಕಳೆದ 1-2 ತಿಂಗಳು ನವಂಬರಿಂದನೇ ಶುರುವಾಗೋಗಿತ್ತು ಚಳಿ ಬೆಂಗಳೂರಲ್ಲಿ. ನವಂಬರು ಮತ್ತು ಡಿಸೆಂಬರ್ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಮುಂದಿನ ಬೇಸಿಗೆಯ ಒಂದು ಮುನ್ನೋಟ, ಒಂದು ಟ್ರೈಲರ್ ಈಗಲೇ ಕೊಡೋಕ್ಕೆ ಶುರುವಾಗಿದೆ. ಸ್ವಲ್ಪ ಚಳಿ ಕಮ್ಮಿ ಆಗ್ತಾಯಿದೆ. ಈ ಮುಂದಿನ ವರ್ಷ ಬೇಸಿಗೆ ಆದರೆ, ಈ ವರ್ಷ ಏನು ಜನವರಿ ಆದಮೇಲೆ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ಬೇಸಿಗೆ ಬರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಜೊತೆಯಲ್ಲಿ ಈ ವರ್ಷ ಅಕಾಲಿಕ ಮಳೆಗಳಾಗುತ್ತೆ. ಕಾಲದ ಅಕಾಲಿಕ ಮಳೆಗಳು, ಆ ಮಳೆಗಳಿಂದನೂ ಸ್ವಲ್ಪ ಅಷ್ಟು ಕಷ್ಟಗಳು, ತೊಂದರೆಗಳಾಗುತ್ತೆ. ಮತ್ತು ಈ ವರ್ಷ ಮಳೆ ತುಂಬ ಜಾಸ್ತಿನೇ ಇರುತ್ತೆ. ಮಳೆಯಿಂದ ಸುಮಾರು ಸಾವು ನೋವುಗಳು, ಲ್ಯಾಂಡ್ಸ್ಲೈಡ್ಗಳು, ಭೂಕುಸಿತಗಳು ಇವೆಲ್ಲ ಸರ್ವೇ ಸಾಮಾನ್ಯ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಸೋಲಾರ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೂರ್ಯನ ಮೇಲೆ ಏನು ಒಂದು ಸೋಲಾರ್ ವೇವ್ಸ್ ಅಂತ ಕರಿತೀವಿ, ಸೂರ್ಯನ ಮೇಲೆ ಹುಟ್ಟುವಂಥದ್ದು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ. ನಂತರ ಕಾಡ್ಗಿಚ್ಚುಗಳು, ಬಿಸಿಲಿನ ತಾಪಮಾನದಿಂದ ಕಾಡ್ಗಿಚ್ಚುಗಳು ಸಹಜ ಆಗುತ್ತೆ. ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಜನಗಳಲ್ಲಿ ಸ್ವಲ್ಪ ಚರ್ಮ ಬಾಧೆಗಳು, ಚರ್ಮ ರೋಗಗಳು ಮತ್ತು ಇನ್ಫೆಕ್ಷನ್ಸ್, ಏನು ಫಂಗಲ್ಲು ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು, ಹೊಸ ಥರ ಫಂಗಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳು ಉಟ್ಕೊಳ್ಳುತ್ತೆ. ನೀರಿನಿಂದ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ ಈ ವರ್ಷ. ನೀರಿನಿಂದ ಸರಿಯಾಗಿಲ್ದಿರೋ ನೀರು, ಕಂಟಾಮಿನೇಟೆಡ್ ನೀರು ಕುಡಿಯೋದ್ರಿಂದ ಅಥವಾ ತೊಂದರೆಗಳು ಬೇರೆ ಬೇರೆ ಥರ. ಇವಾಗ ಏನೋ ಒಂದು ಆಚೆ ಹೋಗ್ಬಿಡ್ತೀವಲ್ಲ, ಜ್ಯೂಸ್ ಕುಡಿತೀವಿ, ಅಲ್ಲಿ ಯಾವುದೋ ನೀರು ಹಾಕ್ಬಿಟ್ಟು ಮಾಡಿಕೊಟ್ಬಿಡ್ತಾನೆ, ಬೇಸಿಗೆ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಇದರಿಂದ ನೀರಿನಿಂದ ಇನ್ಫೆಕ್ಷನ್ಗಳಾಗೋದು ತುಂಬ ಇರುತ್ತೆ. ಹುಷಾರಾಗಿರ್ಬೇಕು ಪ್ರತಿಯೊಬ್ಬರೂ. ನಂತರ ರೆವಲ್ಯೂಷನ್ ಆಗುತ್ತೆ ಪ್ರಪಂಚದಾದ್ಯಂತ. ನಾನು ಜನರಲಾಗಿ ಹೇಳ್ತಾ ಇರೋದು, ಅನೇಕ ದೇಶಗಳಲ್ಲಿ ರೆವಲ್ಯೂಷನ್ ಶುರುವಾಗುತ್ತೆ. ದಂಗೆ ಹೇಳ್ತಾರೆ ಜನ ಸರ್ಕಾರದ ವಿರುದ್ಧ. ಸರ್ಕಾರಗಳನ್ನೇ ಪತನ ಆಗೋವಂಗೆ ಮಾಡ್ತಾರೆ, ಸರ್ಕಾರಗಳು ಬದಲಾಗೋಂಗೂ ಆಗುತ್ತೆ. ಮತ್ತು ಇಲ್ಲಿ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಅನೇಕ ಕಡೆ ರಾಜರ ಬದಲಾವಣೆ ಆಗುತ್ತೆ ಈ ವರ್ಷ. ಅಂದರೆ ಕುರ್ಚಿಲಿ ಕೂತಿರೋರು, ಈಗ ನಮ್ಮ ಕರ್ನಾಟಕದಲ್ಲಿ ರಾಜರು ಯಾರು ಅಂದರೆ ಮುಖ್ಯಮಂತ್ರಿಗಳು, ಭಾರತಕ್ಕೆ ರಾಜರು ಯಾರು ಅಂದರೆ ಪ್ರಧಾನಮಂತ್ರಿಗಳು. ಅದೇ ರೀತಿ ಹಲವಾರು ಕಡೆ ದೇಶಗಳಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಒಂದು ರಾಜರ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಬರ್ತ್ ರೇಟ್ ಇನ್ಕ್ರೀಸ್ ಆಗುತ್ತೆ ಈ ವರ್ಷ. ಲಾಸ್ಟ್ ಇಯರ್ ನಾವು ಸ್ವಲ್ಪ ಬರ್ತ್ ರೇಟ್ ಕಮ್ಮಿ ಆಗಿತ್ತು, ಅಂದರೆ ಅನೇಕ ಮಿಸ್ಕ್ಯಾರೇಜ್ಗಳಾಗೋದು, ಈ ಥರದ್ದೆಲ್ಲ ಅನೇಕ ನಾನು ಪ್ರಿಡಿಕ್ಟ್ ಮಾಡಿದ್ದೆ, ಅದು ಸುಮಾರು ನಡೀತು. ಈ ಸಲ ಬರ್ತ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ IVF ಮಾಡಿಸ್ಕೊಳ್ಳೋರಿಗೆ ಈ ವರ್ಷ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ, IVF. ಸೊ ಅದಾದಮೇಲೆ ನಾನ್ ರಿಲಿಜಿಯಸ್ ಫಾಲೋ ಮಾಡೋಂಥವ್ರಿಗೆ, ರಿಲಿಜನೇ ಫಾಲೋ ಅನ್ನೋರಿಗೆ ಒಳ್ಳೆ ವರ್ಷ ಈ ವರ್ಷ. ಅಂದರೆ ಅವ್ರಿಗೆ ಚೆನ್ನಾಗಿರುತ್ತೆ. ನಾನು ಎಲ್ಲ ರಿಲಿಜನ್ಗಳದ್ದು ಒಂದು ಪರ್ಸೆಂಟೇಜ್ ಕೊಡ್ತೀನಿ. ಅದರಲ್ಲಿ ನಾನ್ ರಿಲಿಜಿಯಸ್ ಫಾಲೋವರ್ಸ್ಗೆ, ನಾವು ಯಾವ ಧರ್ಮಕ್ಕೂ ಸೇರ್ತವ್ರಲ್ಲ, ನಾವು ಯಾವ ಧರ್ಮ, ಮಾನವ ಧರ್ಮ ನಮ್ಮದು ಅನ್ನೋರಿಗೆ ಭಾಳ ಚೆನ್ನಾಗಿರುತ್ತೆ ಜೀವನ. ಒಂದು ಧರ್ಮಗಳ ಪಾಲನೆ ಮಾಡ್ಕೊಂಬರೋರಿಗೆ ಸಹಜವಾಗಿ ಕಷ್ಟ ಇದ್ದೇ ಇರುತ್ತೆ, ಸ್ವಲ್ಪ ಕಷ್ಟ ಈ ಸಲ ಇರುತ್ತೆ. ಅದಾದಮೇಲೆ ಬಾಂಡಿಂಗ್, ಒಂದು ಏನು ಗಂಡಸರಲ್ಲಿ ಅವರಲ್ಲವರೇ ಸ್ವಲ್ಪ ಒಂದು ಐಕ್ಯಮತ್ಯ ಮೂಡುತ್ತೆ. ಅಂದರೆ ಯಾವುದೇ ಒಂದು ವಿಷಯಗಳಲ್ಲಿ ಒಂದು ಭಿನ್ನಾಭಿಪ್ರಾಯಗಳು, ಗಲಾಟೆಗಳಾಗ್ತಾಯಿದ್ದು ಒಂದು ಕನ್ಸೆನ್ಸಸ್ಗೆ ಬರ್ತಾರೆ. ಒಂದು ಕೂತ್ಕೊಂಡ್ರೆ ಒಂದು ಸೆಟ್ಲ್ಮೆಂಟ್ಗಳು, ಮಾತುಕತೆ, ಆಯ್ತಪ್ಪ ಹಿಂಗೆ ಮಾಡ್ಕೊಳ್ಳೋಣ, ಕಾಂಪ್ರಮೈಸ್ಗಳು ಗಂಡಸರಲ್ಲಿ ಯಾವಾಗಲಲ್ಲಿರ್ಬೋದು. ಇನ್ ಜನರಲ್ಲು ಫ್ರೆಂಡ್ಸ್ಗಳಲ್ಲಿರ್ಬೋದು, ಕಾಲೇಜಲ್ಲಿ ಅಥವಾ ಟೀಚರ್ಸ್ಗಳ ನಡುವೆ, ಲೆಕ್ಚರರ್ಸ್ಗಳ ನಡುವೆ ಏನೇ ಒಂದು ಅಭಿಪ್ರಾಯ ಬರಬೇಕಾದ್ರೂ ಗಂಡಸರು ಸ್ವಲ್ಪ ಒಡೆದಾಟಗಳು ಕಮ್ಮಿಯಾಗಿ ಸ್ವಲ್ಪ ಮಾತುಕತೆಗಳಿದು ಕ್ಲಿಯರ್ ಮಾಡ್ಕೊಳ್ಳುವಂಥ ವರ್ಷ ಈ ವರ್ಷ. ಸೊ ಅದು ಚೆನ್ನಾಗಿರುತ್ತೆ. ಅದಾದಮೇಲೆ ಅವಾಯ್ಡ್ ಟೈಮ್, ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡಬೇಕು ಅಂದರೆ ನೀವು ಹೆಂಗಸರ ಜೊತೆಯಲ್ಲಿ ಗಂಡಸರುಗಳು ಆದಷ್ಟು ಟೈಮ್ನ ಕಮ್ಮಿ ಸ್ಪೆಂಡ್ ಮಾಡಬೇಕು. ಸ್ಟ್ರೆಸ್ ಫ್ರೀ ಲೈಫ್. ಅವರೆಲ್ಲರೂ ಸ್ಟ್ರೆಸ್ ಕೊಡ್ತಾರೆ ಅಂತಲ್ಲ, ಇಲ್ಲಿ ಹೆಂಗಸರೆಲ್ಲ ಕೋಪಿಸ್ಕೊಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಜನರಲಾಗಿ ಗಂಡಸರಿಗೆ ಆಫೀಸಲ್ಲಿ ಅದು ಇದು ಅವರು ಮನೆಗೆ ಇನ್ಕಮ್ ಬಗ್ಗೆ ಅಥವಾ ಮಕ್ಕಳ ಜವಾಬ್ದಾರಿ, ಇದ್ರ ಬಗ್ಗೆ ಸ್ಟ್ರೆಸ್ಸು, ಟೆನ್ಷನ್ನು, ಯೋಚನೆಗಳು ತುಂಬ ಮಾಡ್ತಾ ಇರ್ತಾರೆ. ಗಂಡಸರು ಅನೇಕ ಜನ ನೋಡಿಸ್ಕೊಳ್ಳೋದಿಲ್ಲ. ಸೊ ಅಂಥವ್ರಿಗೆ ಆದಷ್ಟು ಹೆಂಗಸರ ಜೊತೆಯಲ್ಲಿ ಅಥವಾ ಅವ್ರ ಹೆಂಡತಿ ಜೊತೆಯಲ್ಲಿ ಟೈಮ್ನ ಕಮ್ಮಿ ಮಾಡ್ತಾ ಹೋದಷ್ಟು ಜಾಸ್ತಿ ಏಳಿಗೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ಹೆಂಗಸರು ಸ್ವಲ್ಪ ಸಹಕರಿಸಿದ್ರೆ ಅವರು ಗಂಡಸರದು ಒಂದು ಇದನ್ನು, ಆ ಸಮಯನ ಪೂರ್ತಿ ಮನೆಗೆ ಕೊಡ್ತಾ ಇರ್ತಾರೆ, ಅದು ಇನ್ನೂ ಚೆನ್ನಾಗಿ ಬಳಸ್ಬೋದು ಅಂತ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಬ್ರೈನ್ ರಿಲೇಟೆಡ್ಡು ಮತ್ತು ಹೆಡ್ಡಿಗೆ ಸಂಬಂಧಪಟ್ಟಿದ್ದು ಮತ್ತು ಹಾರ್ಟ್, ಈ ರಿಲೇಟೆಡ್ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇಬ್ಬರಲ್ಲೂ, ಗಂಡಸರಾಗಲಿ ಹೆಂಗಸರಾಗಲಿ, ಈ ಸಂಬಂಧಪಟ್ಟಿದ್ದು ಈ ಇದು ಕಾಯಿಲೆಗಳು, ತೊಂದರೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಚೆಕಪ್ ಮಾಡಿಸ್ಕೊತಾರೆ. ಹೆಡ್ ಅಂದರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ENT ಇರ್ಬೋದು, ಡೆಂಟಲ್ ಇರ್ಬೋದು, ಕಣ್ಣಿರ್ಬೋದು, ಮತ್ತು ಬ್ರೈನು ಇವೆಲ್ಲ, ಮತ್ತು ಹಾರ್ಟ್ ರಿಲೇಟೆಡ್. ಸೊ ಇದು ಜಾಸ್ತಿ ಆಗುತ್ತೆ. ಆಮೇಲೆ ಹೆಂಗಸರಲ್ಲಿ ಸ್ಟಮಕ್ ಪ್ರಾಬ್ಲಮ್ಸು ಮತ್ತು ಯೂರಿನರಿ ಪ್ರಾಬ್ಲಮ್ಸ್ಗಳು ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಇಯರು ಇತ್ತದು, ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗುತ್ತೆ.
ಅಗ್ನಿ ಅಂಶ ಜಾಸ್ತಿಯಾಗಿ ಹೆಂಗಸರಲ್ಲಿ ಅಗ್ನಿ ಅಂಶದಿಂದ ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಿಕ್ ಶುರುವಾಗೋದು, ಹೊಟ್ಟೆ ತುಂಬ್ದಾಗ ಅನ್ಸೋದು, ಬ್ಲೋಟಿಂಗ್ ಆಗೋದು, ಆಮೇಲೆ ಏನು ಬೇಡ ಅನ್ಸೋದು, ನೀರು ಕುಡ್ಕೊಂಡು ಇದ್ಬೋಣ ಅನ್ಸೋದು, ಸಾಲಿಡ್ ಫುಡ್ ಇಂಟೇಕ್ ಕಮ್ಮಿ ಆಗ್ತಾ ಹೋಗುತ್ತೆ ಹೆಂಗಸರಿಗೆ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ನೀವೆಲ್ಲ ಅದನ್ನು ಮನೆ ಮದ್ದುಗಳು ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ. ಡಾಕ್ಟ್ರಿಗೆ ಹೋಗೋದು ಅವಾಯ್ಡ್ ಆಗುತ್ತೆ. ಮತ್ತು ಇದು ಲವ್ ಸೆಕ್ಸ್ ದೋಖಾ ಅಂತ ಕರೀತಾರೆ. ಸೊ ಅದು ಈ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಆಗುತ್ತೆ, ಜೆನ್ಸಿನಲ್ಲಿ. ಸುಮ್ಮನೆ ಯಾರೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಫ್ರೆಂಡ್ ಆಗಿಬಿಡ್ತಾರೆ, ಅವ್ರ ಜೊತೆಲಿ ಹೋಗ್ತಾರೆ, ಅದು ಅವ್ರು ಮೋಸ ಹೋಗ್ಬಿಡ್ತಾರೆ. ಸೊ ಈ ರೀತಿಯೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೆಣ್ಮಕ್ಳ ಮೇಲೆ ಈ ವರ್ಷ. ಸೊ ಅದು ಸ್ವಲ್ಪ ಫಸ್ಟ್ ಹಾಫ್ ಆಫ್ ದ ಇಯರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದಾದಮೇಲೆ ಈ ವರ್ಷ ಬಂದ್ಬಿಟ್ಟು ರೈತರಿಗೆ ಸೂಪರ್ ಡೂಪರ್ ವರ್ಷ. ರೈತರು ಇಲ್ಲಿ ಎಷ್ಟೋ ಜನ ನಮ್ಮ ಸ್ನೇಹಿತರ ವರ್ಗದಲ್ಲಿ ನೋಡಿದ್ದೀವಿ ನಾವು, ಬೆಂಗಳೂರಿನಲ್ಲಿ ಅಥವಾ ಮೇಜರ್ ಸಿಟಿಗಳಲ್ಲಿ ಊರಾಚೆ ಫಾರ್ಮ್ ಹೌಸ್ಗಳು ತೊಗೊಂಡು, ಫಾರ್ಮ್ ಲ್ಯಾಂಡ್ಗಳು ತೊಗೊಂಡು ಅಲ್ಲಿ ಕಲ್ಟಿವೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೂ ಒಳ್ಳೆ ಸಮಯ ಈ ಸಲ ತುಂಬ ಚೆನ್ನಾಗಿರುತ್ತೆ. ಅವರು ಒಳ್ಳೆ ಇನೋವೇಟಿವ್ ಆಗಿ ಪ್ರಾಡಕ್ಟ್ಸ್ಗಳನ್ನ ಬೆಳೀತಾರೆ, ವಿಧವಾದಂಥದ್ದು. ಸೊ ಅದರಲ್ಲೂ ಒಳ್ಳೆ ದುಡ್ಡು ಸಿಗುತ್ತೆ. ಆಮೇಲೆ ಒಂದು ಒಳ್ಳೆ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಆಮೇಲೆ ಮೇನ್ ರೈತರು ಏನಿರ್ತಾರೆ, ಮೊದಲಿಂದಲೂ ರೈತಾಪಿ ವರ್ಗ ಏನು ಮಾಡ್ಕೊಂಡ್ಬಂದಿದ್ದಾರೆ, ಅವ್ರಿಗೂ ಒಳ್ಳೆ ಆದಾಯ ಈ ವರ್ಷ ಚೆನ್ನಾಗಿದೆ. ಬಟ್ ಏನು ಅಂದರೆ ಬಿಸಿಲಿನ ಒಂದು ಏನು ಸಮ್ಮರ್ನ ಒಂದು ತಡೆಯೋದು, ಆ ಸಮ್ಮರ್ ಟೈಮ್ನಲ್ಲಿ ಒಂದು ಬೆಳೆನ ಕಾಪಾಡ್ಕೊಳ್ಳೋದೇನಿದೆ ಅದನ್ನು ಮಾಡ್ಕೊಳ್ಳೋಷ್ಟು ವಾಟರ್ ಸೋರ್ಸಸ್ ಇದ್ದರೆ ಖಂಡಿತವಾಗ್ಲೂ ಕೈ ಹಾಕದ ಪ್ರತಿಯೊಂದು ರೈತನಿಗೂ ಒಳ್ಳೆ ದುಡ್ಡು ಆದಾಯ ಈ ವರ್ಷ ಇದೆ. ಅದಾದಮೇಲೆ ಅಗ್ರಿಕಲ್ಚರ್ ವಿಲ್ ಬಿಕಮ್ ದ ಮೇನ್ ಸ್ಟ್ರೀಮ್ ಆಫ್ ರೆವಿನ್ಯೂ ಜನರೇಷನ್ ಇನ್ ಇಂಡಿಯಾ. ನೀವು ಪ್ರತಿಯೊಂದು ಕ್ವಾರ್ಟರ್ನಲ್ಲೂ ತ್ರೈಮಾಸಿಕ ರಿಸಲ್ಟ್ಸ್ಗಳು ಏನು ಬರುತ್ತೆ ನಿಮ್ಗೆ ಅದರಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಆಮೇಲೆ ಆರ್ಮ್ಡ್ ಫೋರ್ಸಸ್ದು ಇಂಪಾರ್ಟೆನ್ಸ್ ರೈಸ್ ಆಗುತ್ತೆ. ನಮಗೆ ಸೇನೆ ಇದ್ದಿದ್ದಕ್ಕೆ ನೋಡ್ದಾ ಹೆಂಗೆ ಬಚಾವಾದ್ವಿ, ನಮಗೆ ನೇವಿ ಇದ್ದಿದ್ದಕ್ಕೆ ನೋಡ್ದಾ ಹೆಂಗೆ ಬಚಾವಾದ್ವಿ, ಆಮೇಲೆ ವಾಯುಸೇನೆ, ಏರ್ಫೋರ್ಸು. ಸೊ ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ, ತುಂಬಾ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಸೈಂಟಿಸ್ಟ್ ಇನ್ ಆಲ್ ದ ಫೀಲ್ಡ್, ಇವಾಗ ಎಷ್ಟೋ ಜನ ಸೈಂಟಿಸ್ಟ್ಗಳು, ಅಗ್ರಿಕಲ್ಚರಲ್ ಸೈಂಟಿಸ್ಟ್ಗಳು ಇರ್ತಾರೆ, ಆಮೇಲೆ ಫಾರ್ಮಸ್ಯೂಟಿಕಲ್ ಸೈಂಟಿಸ್ಟ್ಗಳು ಇರ್ತಾರೆ, ಆಮೇಲೆ ನಮ್ಮ ಇಸ್ರೋಲಿದ್ದಾರೆ ಸೈಂಟಿಸ್ಟ್ಗಳು. ಎಲ್ಲ ಕಡೆ ಇರೋವಂಥ ಸೈಂಟಿಸ್ಟ್ಗಳು ಅಥವಾ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು, ಫಾರ್ಮಸ್ಯೂಟಿಕಲ್ಸ್ ಇರುವಂಥವ್ರು ಪ್ರತಿಯೊಬ್ಬರೂ ದೇ ವಿಲ್ ಡೂ ವೆರಿ ವೆಲ್ ಈ ವರ್ಷ. ಅವ್ರಿಗೆ ತುಂಬ ಚೆನ್ನಾಗಿ ಸಕ್ಸಸ್ ಸಿಗುತ್ತೆ, ಅವ್ರಿಗೂ ಲೈಫ್ ಚೆನ್ನಾಗಿರುತ್ತೆ, ಅವರಿಂದ ದೇಶಕ್ಕೂ ಒಳ್ಳೆ ಸೇವೆ ಆಗುತ್ತೆ ಈ ವರ್ಷ. ಸೊ ಅವರ ಬೆಲೆನೂ ಆರ್ಮ್ಡ್ ಫೋರ್ಸಸ್ ಜೊತೆಯಲ್ಲಿ ಸೈಂಟಿಸ್ಟ್ಗಳ ಬೆಲೆನೂ ಗೊತ್ತಾಗುತ್ತೆ. ಸೊ ಇಲ್ಲಿ ಈಸಿಯಾಗಿ ಹೇಳ್ಬಿಡ್ಬೋದು, ಒಂದು ಸ್ಲೋಗನ್ ಇಮಿಡಿಯೇಟಾಗಿ ರಿಪೀಟ್ ಮಾಡ್ಬೋದು. ರೈತರ ಬಗ್ಗೆ ಹೇಳಿದೆ, ಆರ್ಮ್ಡ್ ಫೋರ್ಸಸ್ ಬಗ್ಗೆ ಹೇಳಿದೆ, ಸೈಂಟಿಸ್ಟ್ ಬಗ್ಗೆ ಹೇಳಿದೆ. ಸೊ ಜೈ ಜವಾನ್, ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್, ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈ ವಿಜ್ಞಾನ್ ಅಂತ ಸೇರಿಸಿದ್ರು. ಸೊ ಅದು ಈ ಮೂರೂ ಈ ವರ್ಷ ಪ್ರಾಮಿನೆನ್ಸಲ್ಲಿರುತ್ತೆ. ಅದು ತುಂಬ ದೇಶಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಅನೇಕ ಕಡೆ ಮಿಲಿಟ್ರಿ ಕೂ ಆಗುತ್ತೆ ಸಣ್ಣ ಪುಟ್ಟ ದೇಶಗಳಲ್ಲಿ. ಪಕ್ಕದಲ್ಲಿ ನಮ್ಮ ಪಾಕಿಸ್ತಾನ ಫೇಮಸ್, ಅದಕ್ಕೆ ಸೇನೆ ಸರ್ಕಾರನ ಕೈಗೆ ತೊಗೊಳ್ಳೋದು. ಸೊ ಆ ಚಾನ್ಸಸ್ಸು ತುಂಬ ಇದೆ ಈ ವರ್ಷ. ಆಸಿಮ್ ಮುನೀರು ದೇಶನ ಕಂಟ್ರೋಲಿಗೆ ತೊಗೊಳ್ಳೋವಂಥ ಚಾನ್ಸಸ್ಸು ತುಂಬ ಇದೆ ಈ ವರ್ಷ. ಅದಾದಮೇಲೆ ಬೋಟ್ ಮಿಶ್ಯಾಪ್ಸ್, ಬೋಟ್ ಆಕ್ಸಿಡೆಂಟ್ಗಳು, ದೊಡ್ಡ ದೊಡ್ಡ ಬೋಟ್ಗಳು, ಹಡಗುಗಳು ಆಕ್ಸಿಡೆಂಟ್ಗಳಾಗೋದು, ಮುಳುಗೋಗೋದು, ಜನರು ಅದರಲ್ಲಿ ಜೀವ ಕಳ್ಕೊಳ್ಳೋದು. ಫಿಷರ್ಮೆನ್ಗಳು ಸ್ವಲ್ಪ ಹುಷಾರಾಗಿರ್ಬೇಕು ಈ ವರ್ಷ. ಫಿಷರ್ಮೆನ್ಗಳು ಸಮುದ್ರಕ್ಕೆ ಹೋದಾಗ ಬೋಟ್ಗಳು ಸುಮಾರು ಜನಕ್ಕೆ ತೊಂದರೆಗಳಾಗುವಂಥದ್ದು ತುಂಬ ಇದೆ, ಆ ಟ್ರಾಜಡಿಗಳು. ಆಮೇಲೆ ಪೊಲೀಸ್ ಫೋರ್ಸ್ ಆಲ್ ಓವರ್ ಇಂಡಿಯಾ ದೇ ವಿಲ್ ಬಿ ಇನ್ ದ ನ್ಯೂಸ್ ಈ ವರ್ಷ. ತುಂಬ ಬ್ಯುಸಿ ಇಯರು, ತುಂಬ ನ್ಯೂಸಲ್ಲಿರ್ತಾರೆ, ಭಾಳಷ್ಟು ಅವರಿಂದ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಕ್ಯಾಪ್ಟನ್ಸ್, ಸೊ ಕ್ಯಾಪ್ಟನ್ಸ್ ಅಂದರೆ ಇಲ್ಲಿ ಬೋಟ್ಗೂ ಸೇರಿಕೊಳ್ಳುತ್ತೆ. ಮತ್ತು ಸ್ಪೋರ್ಟ್ಸಲ್ಲಿ, ಆಟಗಳಲ್ಲಿ, ವಿಧವಾದಂಥ ಕ್ರೀಡೆಗಳಲ್ಲಿ ಪ್ರತಿಯೊಂದು ತಂಡದಲ್ಲೂ ಕ್ಯಾಪ್ಟನ್ ರೋಲು ಈ ವರ್ಷ ತುಂಬ ಪ್ರಮುಖವಾಗಿರುತ್ತೆ. ಕ್ಯಾಪ್ಟನ್ಗಳು ತುಂಬ ಚೆನ್ನಾಗೂ ಈ ಸಲ ಪರ್ಫಾರ್ಮ್ ಮಾಡ್ತಾರೆ ಈ ವರ್ಷ. ಅದಾದ ನಂತರ ಅನೇಕ ಜನ ಸ್ಪೋರ್ಟ್ಸಲ್ಲೂ ಸಡನ್ ರಿಟೈರ್ಮೆಂಟ್ಗಳು ಕೊಟ್ಬಿಡ್ತಾರೆ ಈ ವರ್ಷ. ಸಾಕು ನನಗೆ, ಇನ್ನೂ ಆಡ್ತಾರಪ್ಪ ಇವರು, ಇನ್ನೊಂದಷ್ಟು ವರ್ಷ ಆಡ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇಲ್ಲ, ನನಗೆ ಈ ವರ್ಷ ಸಾಕು, ನನಗೆ ಇನ್ನೂ ಮುಂಚೆನೇ ಅವ್ರಿಗೆ ಇನ್ನೂ ಆಟ ಆಡೋಷ್ಟು ವಯಸ್ಸಿದ್ದಾಗಲೇ ರಿಟೈರ್ಮೆಂಟ್ಗಳಾಗುವಂಥದ್ದು ತುಂಬ ಇರುತ್ತೆ ಈ ಸಲ. ಆಮೇಲೆ ಪ್ರೋಗ್ರಾಮ್ ಆ್ಯಂಕರ್ಸ್ ಇರ್ತಾರೆ ಗೊತ್ತಾ ನಿಮಗೆ. ಇವಾಗ ನಮ್ಮ ಕನ್ನಡದಲ್ಲಿ ಅನುಶ್ರೀ ಅವರು ಇರ್ಬೋದು, ಮಾಸ್ಟರ್ ಆನಂದ್ ಇರ್ಬೋದು, ರಮೇಶ್ ಅರವಿಂದ್ ಅವ್ರು ಇರ್ಬೋದು. ಈ ಆ್ಯಂಕರ್ಸ್ ಏನಿರ್ತಾರೆ ಪ್ರೋಗ್ರಾಮ್ನ ನಡೆಸ್ಕೊಡೋವಂಥವ್ರು, ಅವಾರ್ಡ್ ಸೆರೆಮನಿಲಿ ಇರ್ಬೋದು ಅಥವಾ ಒಂದು ಟಿ ವಿಲಿ ನೋಡೋ ಕಾರ್ಯಕ್ರಮಗಳು, ಇವರೆಲ್ಲರೂ ದೇ ವಿಲ್ ಬಿ ಇನ್ ದ ನ್ಯೂಸ್. ಮೋಸ್ಟ್ ಆಫ್ ದಮ್ ವಿಲ್ ಬಿ ಇನ್ ದ ನ್ಯೂಸ್ ಫಾರ್ ಗುಡ್ ರೀಸನ್ಸ್ ಆ್ಯಂಡ್ ಸಮ್ ಒಂದು ಬ್ಯಾಡ್ ರೀಸನ್ಸ್ಗೆ ಈ ಸಲ ಆ್ಯಂಕರ್ಸ್ಗಳು ಮುನ್ನೆಲೆ ಬರ್ತಾರೆ. ಆಮೇಲೆ ಸೀ ಫುಡ್ಡು ಸ್ಕ್ಯಾರ್ಸಿಟಿ ತುಂಬ ಜಾಸ್ತಿ ಇರುತ್ತೆ ಈ ವರ್ಷ. ಸಮುದ್ರದ ಏನು ಸೀ ಫುಡ್ ತಿಂತೀವಿ, ಫಿಶ್ಶು ಮತ್ತು ಪ್ರಾನ್ಸು, ಇದೆಲ್ಲ ಅದರದ್ದು ಐಟಮ್ಸ್ ಏನೇನು ಬರುತ್ತೆ ಅದರದೆಲ್ಲ ಇನ್ನು ಬೇರೆ ಬೇರೆ, ಅದೆಲ್ಲ ಸ್ಕೇರ್ಸಿಟಿ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ ಅದರದ್ದು ಅವೈಲೇಬಿಲಿಟಿ. ಸೊ ಹಾಗಾಗಿ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಮೀನುಗಾರರಿಗೂ ಆದಾಯ ಕಮ್ಮಿ ಆಗುತ್ತೆ ಈ ವರ್ಷ. ಮೀನುಗಳು ಸಿಗೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಸಮುದ್ರದ ಒಳಗಡೆವರೆಗೂ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಏನು ಅವ್ರದ್ದು ಒಂದು ಪೆರಿಮೀಟ್ರ್ ಹಾಕಿರ್ತಾರೆ ಇಲ್ಲಿವರೆಗೂ ಅಂತ, ಅದು ಬಿಟ್ಟು ಆಚೆ ಹೋಗಿ ಅವರು ಮೀನು ಹಿಡಿಯೋಕೆ ಹೋಗ್ತಾರೆ. ಆಗ ಅವರಿಗೆ ಬೋಟ್ ಟ್ರಾಜಡಿಗಳು ಆಗೋಂಥ ಸಂಭವ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಎ ಗುಡ್ ಇಯರ್ ಫಾರ್ ಫಿಷರ್ಮೆನ್. ಆಮೇಲೆ ದೋಸ್ ಇನ್ ಕಾಟನ್ ಇಂಡಸ್ಟ್ರಿ ವಿಲ್ ಸಿ ವೆರಿ ಗುಡ್ ಇನ್ಕಮ್. ಹತ್ತಿ ಬೆಳೆಯೋರಿಗೆ ಒಳ್ಳೆಯದು ಸಿಗುತ್ತೆ. ಅದಾದ ನಂತರ ಗೋಧಿ ಮತ್ತು ಅಕ್ಕಿ, ರೈಸ್ ಮಿಲ್ಗಳು ಅಥವಾ ಇದು ವೀಟ್ ಮಿಲ್ಗಳು ಏನು ವೀಟ್ ಪ್ರಾಡಕ್ಟ್ ಮಾಡ್ತಾರೆ, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಇದನ್ನೆಲ್ಲ ತಯಾರು ಮಾಡೋಂಥವ್ರಿಗೆ ಒಳ್ಳೆ ವರ್ಷ ಈ ವರ್ಷ. ಅಕ್ಕಿ ಬೆಳೆಯೋರಿಗೆ ಮತ್ತು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಇಟ್ಟವ್ರಿಗೂ ಒಳ್ಳೆ ಆದಾಯ ಸಿಗುತ್ತೆ ಈ ವರ್ಷ, ತುಂಬ ಚೆನ್ನಾಗಿ ಆಗಿಬರುತ್ತೆ. ಅದಾದಮೇಲೆ ಕೋಳಿ
ಕೋಳಿ ಮೊಟ್ಟೆ ಫಾರ್ಮಿಂಗ್ ಮಾಡೋವಂಥವ್ರಿಗೆ, ಈ ಕೋಳಿ ಫಾರ್ಮ್ಗಳು ನಡೆಸೋವಂಥವ್ರಿಗೂ ತುಂಬ ಚೆನ್ನಾಗಿ ಆದಾಯ ಸಿಗುತ್ತೆ ಈ ವರ್ಷ. ಅದಾದಮೇಲೆ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್, ಏನು ಪೂರ್ವದ ಭಾರತದಿಂದ ಪೂರ್ವಕ್ಕಿರುವಂಥ ರಾಷ್ಟ್ರಗಳೇನೇನಿದೆ ಅದೆಲ್ಲ ಸ್ವಲ್ಪ ನ್ಯೂಸಲ್ಲಿರುತ್ತೆ ಈ ವರ್ಷ. ಮೇಯ್ನ್ಲಿ ಏಷ್ಯನ್ ಕಂಟ್ರೀಸ್, ತೈವಾನ್ ಇರ್ಬೋದು, ಚೈನಾ ಇರ್ಬೋದು, ಜಪಾನು, ಸೌತ್ ಕೊರಿಯಾ, ನಂತರ ಈ ಕಡೆ ಕೆಳಗಡೆ ಫಿಲಿಪೀನ್ಸು, ಥೈಲ್ಯಾಂಡು, ಸಿಂಗಪೂರು, ಲಾವೋಸು, ಕಂಬೋಡಿಯಾ, ಆಮೇಲೆ ಏಷ್ಯನ್ ಕಂಟ್ರೀಸು, ಇಂಡೋನೇಷ್ಯಾ, ಈ ಥರ ಎಲ್ಲ ಕಂಟ್ರಿಗಳು ಈ ಕಡೆ ಈಸ್ಟರ್ನ್ ಕಂಟ್ರೀಸ್, ಈಸ್ಟ್ ಆಫ್ ದ ಇಂಡಿಯಾ. ಮತ್ತು ಇಂಡಿಯಾದಲ್ಲೂ ಭಾರತದಲ್ಲೂ ಈಸ್ಟರ್ನ್ ಸೈಡ್ ಏನಿದೆ, ವೆಸ್ಟ್ ಬೆಂಗಾಲ್ ಇರ್ಬೋದು ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ಬೋದು, ಅಥವಾ ನಮಗೆ ಕರ್ನಾಟಕದಿಂದ ತೊಗೊಂಡ್ರೆ ಈಸ್ಟರ್ನ್ಗೆ ನಮಗೆ ಈ ಕಡೆ ಚೆನ್ನೈಯು ಈಸ್ಟ್ಗೆ ಬರುತ್ತೆ, ಅದಾದ ನಂತರ ಒರಿಸ್ಸಾ ಬರುತ್ತೆ, ಅದಾದ ನಂತರ ವೆಸ್ಟ್ ಬೆಂಗಾಲ್ ಬರುತ್ತೆ. ಸೊ ಇದೆಲ್ಲ ಈ ಪೋರ್ಷನ್ನಲ್ಲಿರುವಂಥ ದೇಶಗಳು ಮತ್ತು ಜಾಗಗಳು ಈ ವರ್ಷ ನ್ಯೂಸಲ್ಲಿರುತ್ತೆ. ಅದಾದಮೇಲೆ ಯಾವ್ಯಾವ ದೇಶಗಳಲ್ಲಿ ಬಾವುಟದಲ್ಲಿ ಬಿಳಿ ಬಣ್ಣ ಇದೆ ಅದೆಲ್ಲ ಸ್ವಲ್ಪ ಪ್ರಮುಖವಾಗಿ ಈ ವರ್ಷ ಶೈನ್ ಆಗುತ್ತೆ. ಮತ್ತು ನಂತರ ಈ ವರ್ಷ ಎ ಇಂದ ಮತ್ತು ಎಸ್ ಇಂದ ಯಾರ್ಯಾರ ಹೆಸರುಗಳು ಶುರುವಾಗುತ್ತೆ, ಲೆಟರ್ ಎ ಮತ್ತು ಲೆಟರ್ ಎಸ್, ದೇ ವಿಲ್ ಹ್ಯಾವ್ ಲಿಟಲ್ ಗುಡ್ ಇಯರ್. ಎ ಅವ್ರಿಗೆ ತುಂಬ ಚೆನ್ನಾಗಿದೆ, ಆಮೇಲೆ ಎಸ್ ಅವ್ರಿಗೆ ಆಲ್ಮೋಸ್ಟ್ 70 to 80% ಇಟ್ ಈಸ್ ಎ ಗುಡ್ ಇಯರ್ ಕಂಪೇರ್ ಟು ಅದರ್ ಇಯರ್ಸ್ ಇಲ್ಲಿವರೆಗೂ. ಆಮೇಲೆ ಈಗ ಧರ್ಮಗಳ ಬಗ್ಗೆ ಒಂದು 4 ಧರ್ಮಗಳಲ್ಲಿ ಹೇಳ್ತೀನಿ ಯಾವ ಥರ ಇದೆ ಅವ್ರದ್ದು ಇಯರ್ ಅಂತ ಅಂದ್ಬಿಟ್ಟು. ಕ್ರಿಶ್ಚಿಯನ್ಸ್ ವಿಲ್ ಬಿ ಹ್ಯಾವಿಂಗ್ 45 to 55 ಅವ್ರಿಗೆ, 45 ಇನ್ ದೇರ್ ಫೇವರ್, 55 ಆ ಕಡೆ, ಅಂದರೆ 45% ಗುಡ್ ಆಗಿರುತ್ತೆ. ಮುಸ್ಲಿಮ್ಸ್ಗೆ 35% ಸ್ವಲ್ಪ ಕಷ್ಟ ಈ ವರ್ಷ ಮುಸ್ಲಿಮ್ಸ್ಗೆ, ವರ್ಲ್ಡ್ ಓವರ್ ನಾನು ಹೇಳ್ತಾ ಇರೋದು, ಆಲ್ ಓವರ್ ದ ವರ್ಲ್ಡ್ ಇನ್ ಜನರಲ್. ಆಮೇಲೆ ಬುದ್ಧಿಸ್ಟ್ಗಳಿಗೆ ತುಂಬ ಚೆನ್ನಾಗಿದೆ, 65% ಅವ್ರಿಗೆ ಫೇವರೇಬಲ್ ಆಗಿದೆ ಈ ವರ್ಷ, ಬುದ್ಧಿಸಮ್ ಫಾಲೋ ಮಾಡೋವಂಥವ್ರಿಗೆ. ಆಮೇಲೆ ಹಿಂದೂಯಿಸಮ್ ಫಾಲೋ ಮಾಡೋವಂಥವ್ರಿಗೆ, ನಮ್ಮ ಮೇನ್ಲಿ ಭಾರತ ಅಥವಾ ನೇಪಾಳಲ್ಲಿ ಸ್ವಲ್ಪ ಅಥವಾ ಬಾಂಗ್ಲಾದೇಶಲ್ಲಿ ಒಂದು ಸ್ವಲ್ಪ ಇದ್ದಾರೆ, 50-50 ಇಯರ್, ಅಂದರೆ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಹಾಫ್ ಸ್ಪ್ಲಿಟ್ ಆಗುತ್ತೆ ಇಯರ್. ಈ ಫಸ್ಟ್ ಹಾಫ್ ಚೆನ್ನಾಗಿದ್ರೆ ಸೆಕೆಂಡ್ ಹಾಫ್ ಪ್ರಾಬ್ಲಮ್ ಇರುತ್ತಿಲ್ಲ, ಫಸ್ಟ್ ಹಾಫ್ ಪ್ರಾಬ್ಲಮ್ ಇದ್ದರೆ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ, ಈ ರೀತಿ ಇರುತ್ತೆ ಈ ಸಲ ನಮ್ಮ ಹಿಂದೂಗಳಿಗೆ. ಆಮೇಲೆ ಬೇರೆ ರಿಲಿಜನ್ಸ್, ನಾನ್ ಬಿಲೀವರ್ಸ್ ಅಂತ ಏನು ಕರಿತೀವಿ, ಅವ್ರಿಗೆ 70% ಚೆನ್ನಾಗಿದೆ ವರ್ಷ, 70-30 ಅವ್ರಿಗೆ. ಸೊ ಇದಾಯಿತು. ಆಮೇಲೆ ಶೇರ್ ಮಾರ್ಕೆಟಿಗೆ ಬರೋಣ. ಶೇರ್ಗಳಲ್ಲಿ ಬಂಡವಾಳ ಹಾಕಿರೋರಿಗೆ, ಶೇರ್ ಮಾರ್ಕೆಟ್ ನಡೆಸೋವಂಥವ್ರಿಗೆ ಇಟ್ ವಿಲ್ ಬಿ ಬ್ಯಾಡ್ ನ್ಯೂಸ್ ಫಾರ್ ಬೇರ್ಸ್. ಶಾರ್ಟ್ ಟ್ರೇಡಿಂಗ್ ಮಾಡುವಂಥವ್ರಿಗೆಲ್ಲ ಸ್ವಲ್ಪ ಕಷ್ಟ ಈ ವರ್ಷ. ದೇ ಕೆನಾಟ್ ಜಡ್ಜ್ ದ ಮಾರ್ಕೆಟ್, ಅವ್ರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಲಾಂಗ್ ಟ್ರೇಡಿಂಗ್ ಮಾಡ್ತಾರಲ್ಲ ಅವ್ರಿಗೆ ಏನು ಬುಲ್ ಅಂತ ಕರೀತಾರೆ, ಬೇರ್ ಅಂತ ಕರೀತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ಕಾಯೋವಂಥವ್ರಿಗೆ, ಪೇಷನ್ಸ್ ಇರೋವಂಥವ್ರಿಗೆ ಈ ವರ್ಷ ಇನ್ವೆಸ್ಟ್ಮೆಂಟು ಚೆನ್ನಾಗಿ ಬರುತ್ತೆ. ಬಟ್ ಓವರಾಲಾಗೆ ಶೇರ್ ಮಾರ್ಕೆಟು ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಸುಮಾರು ಲಾಸ್ಗಳಾಗುವಂಥದ್ದಿದೆ, ತೊಂದರೆಗಳಾಗುವಂಥದ್ದಿದೆ. ಆಮೇಲೆ ಅನೇಕ ಕಂಟ್ರಿಗಳು ಇನ್ನು ರಿಸೆಷನ್ಗೆ ಹೋಗುವಂಥದ್ದಿದೆ. ಆಮೇಲೆ ಅನೇಕ ಕಂಟ್ರಿಗಳ ಗ್ರೋತು ಏನು GDP ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಯಾವುದು ಚೆನ್ನಾಗಿ ಬೆಳೆಯಲ್ಲಪ್ಪ ಈ ಕಂಟ್ರಿ ಇದೇನೂ ಇಲ್ಲ ಅಂತ. ಸೊ ಅಂಥ ಕಂಟ್ರಿಗಳು ಚೆನ್ನಾಗಿ ಮಾಡಿಬಿಡುತ್ತೆ. ಸೊ ಆ ರೀತಿ ಆಗೋಂಥದ್ದು ಇರುತ್ತೆ. ಅದಾದಮೇಲೆ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಯಾವ ಸೆಕ್ಟರಲ್ಲಿ ಮಾಡಬೇಕು, ನಾನು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಯಾವ ಸೆಕ್ಟರಲ್ಲಿ ಮಾಡಿದ್ರೆ ನನಗೆ ಚೆನ್ನಾಗಿದೆ ಅಂತಂದರೆ ಡಿಫೆನ್ಸ್ ಕಂಪನಿಗಳು ಏನೇನಿದೆ, ಏವಿಯೇಷನ್ ಕಂಪನಿಗಳು ಏನೇನಿದೆ, ನಂತರ ಫಾರ್ಮಸ್ಯೂಟಿಕಲ್ ಕಂಪನಿಗಳು, ಆಮೇಲೆ ಅಗ್ರಿಕಲ್ಚರಲ್. ಸೊ ಈ 4ಕ್ಕೆ ಸಂಬಂಧಪಟ್ಟಿದ್ದಂಥದ್ದು, ಅಥವಾ ಆಮೇಲೆ ಬಯೋಕೆಮಿಕಲ್ಸು, ಬಯೋಟೆಕ್ ಕಂಪನಿಗಳು. ಸೊ ಈ ರೀತಿ ಬಯೋಟೆಕ್ಕು, ಫಾರ್ಮಾ, ಅಗ್ರಿಕಲ್ಚರು, ಡಿಫೆನ್ಸು ಮತ್ತು ಏವಿಯೇಷನ್, ಈ ಕಂಪನಿಗಳಲ್ಲಿ ನೀವು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಚೆನ್ನಾಗಿದೆ. ಜನರಲ್ಲಾಗೆ ಇದಕ್ಕೆ ಹಾಕ್ತಾರೆ ದುಡ್ಡು, ಅದು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದ ಕಂಪ್ನಿಗಳು ಇನ್ವೆಸ್ಟ್ಮೆಂಟು ಐ ವಿಲ್ ನಾಟ್ ಸಜೆಸ್ಟ್ ಈ ವರ್ಷ. ಆಮೇಲೆ ಇದು ಬಿಟ್ಟರೆ ನಿಮಗೆ ಸ್ಟಾರ್ಟಪ್ಸ್, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೊ ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ನಿಗಳಲ್ಲಿ ನೀವು ಬಂಡವಾಳ ಹಾಕೋದು ಶೇರಲ್ಲಿ ನಿಮ್ಗೆ ಒಳ್ಳೆ ಆದಾಯ ತಂದುಕೊಡುತ್ತೆ. ಅದಾದಮೇಲೆ ಈ ವರ್ಷ AI ತುಂಬ ಪೀಕ್ ಹೋಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಿಕ್ಕಾಪಟ್ಟೆ ಪೀಕ್ ಹೋಗುತ್ತೆ. ಅದರ ಜೊತೆನಲ್ಲಿ ಎಲೆಕ್ಟ್ರಿಕ್ ಬೇಸ್ಡು ಏನೇನಿದೆ ಕಂಪ್ನಿಗಳು ಅಥವಾ ಅದಕ್ಕೆ ಸ್ಟಾರ್ಟಪ್ಸು, ಅದಕ್ಕೆ ಬ್ಯಾಟ್ರಿಗಳು ತಯಾರು ಮಾಡೋದಿರ್ಬೋದು, ಕಾರ್ಗಳು, ಎಲೆಕ್ಟ್ರಿಕ್ ಕಾರು ಮತ್ತು ಎಲೆಕ್ಟ್ರಿಕ್ 2 ವೀಲರ್ಸ್ಗಳು, ವೆಹಿಕಲ್ಸು. ಸೊ ಇದಕ್ಕೆಲ್ಲ ತುಂಬ ಸ್ಕೋಪ್ ಇದೆ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಆಮೇಲೆ AI ಅಂತೂ ನೀವು ಅನ್ಇಮ್ಯಾಜಿನಬಲ್ ಸ್ಟೈಟ್ಸ್ ಈ ವರ್ಷ ಅಚೀವ್ ಮಾಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಸೊ ಇದೊಂದು. ಆಮೇಲೆ ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸು ಸ್ವಲ್ಪ ಸ್ಟಾಗ್ನೆಂಟ್ ಆಗುತ್ತೆ, ಅದೇ ರೀತಿ ಅದರಲ್ಲಿ ಸಿಗೋಂಥ ಪ್ರಾಫಿಟ್ಗಳು ಕಮ್ಮಿ ಆಗುತ್ತೆ. ಟ್ರಾನ್ಸಾಕ್ಷನ್ಸ್ ಕಮ್ಮಿ ಆದಾಗ ಆಟೋಮೆಟಿಕಲಿ ಪ್ರಾಫಿಟ್ಸು ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಂತ ರೇಟಲ್ಲೂ ಕಮ್ಮಿ ಆಗಲ್ಲ, ರೇಟ್ ಒಂದು ಸ್ಟ್ಯಾಂಡರ್ಡ್ ಆಗಿಬಿಟ್ಟು ಒಂದು ಸ್ಯಾಚುರೇಟ್ ಆಗೋಗುತ್ತೆ ಆ ರೇಂಜ್ಗೆ. ಬಟ್ ಟ್ರಾನ್ಸಾಕ್ಷನ್ಸ್ ಕಮ್ಮಿ ಆಗುತ್ತೆ. ರಿಯಲ್ ಎಸ್ಟೇಟಲ್ಲಿ ಪ್ರಾಫಿಟ್ ಮಾಡ್ತೀನಿ ಅನ್ನೋರು ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಕಷ್ಟ, ರಿಟರ್ನ್ಸ್ ತೊಗೊಳ್ಳೋದು. ಸೊ ಯಾವುದಕ್ಕೆ ಹೋಗಬೇಕು ನೀವು? ಗೋಲ್ಡು, ಸಿಲ್ವರು ನಾರ್ಮಲಾಗಿ ರನ್ನು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ಸ್ವಲ್ಪ ಬೀಳುತ್ತೆ ಈ ವರ್ಷ ಗೋಲ್ಡು ಸಿಲ್ವರನ್ನು. ಏನು ಸ್ವಲ್ಪ ಜಾಸ್ತಿ ಹೋಗಿದೆ ಅದು ಬೀಳುತ್ತೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ ಲೇಟರ್ ಪಾರ್ಟ್ ಆಫ್ ದ ಇಯರ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ನಾವು ಹೇಳಿರೋಂಥ ನಾನು ಏನೇನು ಸಜೆಸ್ಟ್ ಮಾಡಿ ಇಂಥದ್ರಲ್ಲಿ ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಸೊ ಅದನ್ನು ಮಾಡ್ಬೋದು. ಆಮೇಲೆ ವೆಜಿಟೇಬಲ್ಸು, ಫ್ರೂಟ್ಸು, ಫ್ಲವರ್ಸು, ತರಕಾರಿಗಳು, ಹಣ್ಣು ಮತ್ತು ಹೂವು, ಇದೆಲ್ಲದ್ರ ಬೆಲೆನೂ ಜಾಸ್ತಿ ಆಗುತ್ತೆ ಈ ವರ್ಷ, ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿದೆ ಸ್ವಲ್ಪ ಸ್ಕೇರ್ಸಿಟಿ ಆಗುತ್ತೆ. ಈ ರೈಸು, ಇದು ವೀಟು, ಈ ಥರದ್ದೆಲ್ಲ ಕ್ರಾಪ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಇದೆಲ್ಲ ಸ್ವಲ್ಪ ಈ ಬಿಸಿಲಿನ ಇದರಿಂದ, ತಾಪಮಾನದಿಂದ ಅದು ಬೆಳೆ ಕಮ್ಮಿಯಾಗಿ, ಆಮೇಲೆ ನಂತರದ ದಿನಗಳಲ್ಲಿ ಬಿಸಿಲು ಮುಗಿದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ಬಂದು ಅದೆಲ್ಲ ಕೊಚ್ಚೋಗಿ, ಹಾಗಾಗಿ ಸ್ವಲ್ಪ ರೇಟ್ಗಳು ಇದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ. ಅದಾದಮೇಲೆ ಹೀಟ್ ವೇವ್ಸ್, ತುಂಬ ಜನ ಈ ಸಲ ತೊಂದರೆಗೊಳಗಾಗ್ತಾರೆ. ಹೀಟ್ ವೇವ್ ನಾರ್ದರ್ನ್ ಪಾರ್ಟ್ ಆಫ್ ದ ಇಂಡಿಯಾ,
ಆಮೇಲೆ ಆಂಧ್ರ ಪ್ರದೇಶ, ಆಮೇಲೆ ಸೆಂಟ್ರಲ್ ಪಾರ್ಟ್ ಮಧ್ಯಪ್ರದೇಶ, ತೆಲಂಗಾಣ. ಸೊ ಇಲ್ಲೆಲ್ಲ ಬಿಸಿಲಿನ ಗಾಳಿಗೆ ತುಂಬ ಜನ ಸಾವು ನೋವುಗಳು ಸಂಭವ ಆಗುತ್ತೆ ಈ ಸಲ ಹೀಟ್ ವೇವಿಂದ. ಆಮೇಲೆ ಡೆಂಟಿಸ್ಟ್ಗಳಿಗೆ ಸೂಪರ್ ವರ್ಷ ಈ ವರ್ಷ. ಡೆಂಟಿಸ್ಟ್ಗಳಿಗೆ ಒಳ್ಳೆ ದುಡ್ಡು ಮಾಡ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ಒಂದು ಮೇಜರ್ ಲೀಡರ್ ಆಫ್ ದ ವರ್ಲ್ಡ್, ನನ್ನ ಮೇಜರ್ ಲೀಡರ್ ಅಂತ ಹೇಳಿದ್ರೆ ಟಾಪ್ 10 ಮೇಜರ್ ಎಕಾನಮೀಸ್ ಯಾವ ದೇಶಗಳಿದೆ ಅಂತ ನೀವು ಗೂಗಲ್ ಮಾಡಿ ಗೊತ್ತಾಗುತ್ತೆ. ಅದರಲ್ಲಿ ನಮ್ಮ ಭಾರತನೂ ಸೇರಿಕೊಂಡಿದೆ. 10 ಪ್ರಮುಖ ರಾಷ್ಟ್ರಗಳು, ಆರ್ಥಿಕವಾಗಿ ಸಶಕ್ತವಾಗಿರುವಂಥ 10 ಪ್ರಬಲ ರಾಷ್ಟ್ರಗಳಲ್ಲಿ ಯಾವುದಾರ ಒಂದು ರಾಷ್ಟ್ರದಲ್ಲಿ ಒಬ್ಬ ರಾಜನ ಅಂದರೆ ಆಳ್ವಿಕೆಯಲ್ಲಿರುವಂಥವ್ರು ಪ್ರೆಸಿಡೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ಗೆ ಟೆನ್ಯೂರ್ ಕಟ್ಟಾಗತ್ತೆ ಈ ವರ್ಷ. ಹೆಲ್ತಿನ ತೊಂದರೆ ಆಗಿ ಅವ್ರದ್ದು ಇಮಿಡಿಯೇಟು ಮಿಡ್ ಟರ್ಮು ಅಥವಾ ಬೇರೆಯವ್ರಿಗೆ ಬಿಟ್ಕೊಡೋದು ಅಥವಾ ಅವ್ರಿಗೆ ಆರೋಗ್ಯ ತೊಂದರೆ ಆಗಿ ಇನ್ನೇನಾದರೂ ಅನಾಹುತ ಆಗುವಂಥದ್ದು ಈ ವರ್ಷ ಯಾವುದಾನ ಒಂದು 10 ಪ್ರಬಲ ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರದಲ್ಲಿ ನಡೆಯುವಂಥ ಸಂಭವ ತುಂಬ ಇದೆ ಈ ವರ್ಷ. ಸೊ ಇದಿಷ್ಟಿದೆ. ನಂತರ ಇನ್ನು ಮಿಕ್ಕಿದ್ದು ನಾನು ನಿಮಗೆ ಇದರಲ್ಲಿ ಸಾಕಷ್ಟು ವಿಷಯಗಳು ಮುಗಿಸಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಇನ್ನೆಲ್ಲ ನಂಬರ್ಗಳದ್ದು ಕೊಡ್ತೀನಿ. ಇದು ಇನ್ ಜನರಲ್ ನಾನು ಹೇಳಿದ್ದೀನಿ ಇದಿಷ್ಟು. ಸೊ ದಯವಿಟ್ಟು ನನ್ನ ಚಾನಲ್ನ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಎಲ್ರಿಗೂ ಶುಭ ದಿನ. ಧನ್ಯವಾದಗಳು.